ತೆಲುಗು ಮರ್ಜಾಪುರ ಅನ್ನತಕ್ಕಂಥ ಗ್ರಾಮಕ್ಕೆ ನಾವು ಭೇಟಿ ನೀಡಿದಾಗ ಅಲ್ಲಿಯ ಜನರ ಗೋಳಾಟವನ್ನು ಕೇಳಿ ಕಣ್ಣೀರುಗಳನ್ನು ಕೇಳಿ ನಮಗೆ ಬಹಳ ರೀತಿಯಿಂದ ದುಃಖ ಆಯಿತು. ಯಾಕೆಂದರೆ ಸರ್ಕಾರ ಈ ತೆಲುಗು ಮರ್ಜಾಪುರ ಗ್ರಾಮಕ್ಕೆ ಯಾವುದೇ ರೀತಿಯ ದೃಷ್ಟಿಯನ್ನಿಡದೆ ಅಲಕ್ಷ್ಯ ಮಾಡಿ ಆ ಜನರು ಒಂದೇ ರೂಮಿನಲ್ಲಿ 20-30 ಜನ ವಾಸ ಮಾಡಿಕೊಂಡಿರ್ತಾರೆ. ಅವರಿಗೆ ಮಳೆಗಾಲ ಬಂದಾಗ ಮನೆಯೆಲ್ಲ ಸೋರಿ ಬಚ್ಚಲಾದಾಗ ಮಳೆಯಲ್ಲಿ ನಾವು ನೆನೆದು ಹೋಗ್ತಾ ಇದ್ದೇವೆ. ನಮಗೆ ಸರ್ಕಾರ ಯಾಕೆ ನಮಗೆ ಕಡೆಗಾಣಿಸ್ತಾ ಇದೆ ಎಂಬುದಾಗಿ ಅನೇಕ ಜನ ಮಹಿಳೆಯರು ಪುರುಷರು ತಮ್ಮ ಗೋಳಾಟವನ್ನು ತೋಡಿಕೊಂಡರು. ಯಾಕೆಂತಂದರೆ ಅಲ್ಲಿ ಅರಣ್ಯ ಊರಲ್ಲಿ ತುಂಬಿಕೊಂಡಿದೆ. ಆ ಅರಣ್ಯವು ಸಂಪೂರ್ಣವಾಗಿ ಸರ್ವೆ ನಂಬರ್ 2ರಲ್ಲಿ ಈಗಾಗಲೇ ಹೇಳಿದರು. ಆ ಸಂಪೂರ್ಣವಾಗಿ ಆ ಅರಣ್ಯದ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಿ ಆ ಅರಣ್ಯವನ್ನು ತೆಗೆದುಹಾಕಿ ಈ ಬಡ ಜನರಿಗೆ ಯಾರಿಗೆ ಅಲ್ಲಿ ಮನೆಗಳಿಲ್ಲ ಅಂತಹ ಜನರಿಗೆ ತಕ್ಷಣವೇ ಸರ್ಕಾರ ವಿಶೇಷವಾಗಿ ಉಸ್ತುವಾರಿ ಸಚಿವರು ಡಿ.ಸಿ. ಮೇಡಮ್ ಅವರು ಆ ಗ್ರಾಮಕ್ಕೆ ಭೇಟಿ ನೀಡಬೇಕು. ಭೇಟಿ ನೀಡಿ ಆ ಜನರ ಕಷ್ಟ ಗೋಳಾಟವನ್ನು ಇರಲಿಕ್ಕೆ ವಸತಿ ರಹಿತರಾಗಿರ್ತಕ್ಕಂತಹ ಜನರಿಗೆ ವಸತಿಗಳನ್ನು ದೊರಕಿಸಿಕೊಡ್ಬೇಕು. ಅವರಿಗೆ ಸ್ಥಳಗಳನ್ನು ಕೊಟ್ಟು ಅಲ್ಲಿ ಮನೆಗಳು ತಕ್ಷಣವೇ ನಿರ್ಮಾಣ ಮಾಡಬೇಕು. ಇಂತಹ ಮಳೆಗಾಲದಲ್ಲಿ ರೊಚ್ಚಿನಲ್ಲಿ ಕೆಸರಿನಲ್ಲಿ ಜೀವಿಸ್ತಾ ಇದ್ದಾರೆ ಆ ಜನರ ಕಡೆ ಒಬ್ಬರು ಕೂಡ ಅವರಿಂದ ಅವರು ಓಟ್ಗಳನ್ನು ಪಡೀಲಿಕ್ಕೆ ಕೇವಲ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ತೆಲುಗು ಮರ್ಜಾಪುರ ನೆನಪಿಗೆ ಬರುತ್ತದೆ. ಅದಕ್ಕೋಸ್ಕರ ಈ ತಕ್ಷಣವೇ ಈ ಮುಷ್ಕರ ಆದ ತಕ್ಷಣ ಉಸ್ತುವಾರಿ ಸಚಿವರು ಹಾಗೂ ಅದೇ ರೀತಿಯಾಗಿ ಡಿ.ಸಿ. ಮೇಡಮ್ ರವರು ಕೂಡ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಕೂಲಂಕುಷವಾಗಿ ಅಲ್ಲಿ ಜನರ ಗೋಳಾಟವನ್ನು ಕೇಳಿ ಆ ಬಡ ಜನರಿಗೆ ಆ ಅರಣ್ಯ 2ನೇ ಸರ್ವೆ ನಂಬರ್ನಿಂದ ಸಂಪೂರ್ಣವಾಗಿ ಅದನ್ನು ಸ್ವಚ್ಛಗೊಳಿಸಿ ಮತ್ತೆ ಆ ಸ್ವಚ್ಛಗೊಳಿಸ್ಲಿಕ್ಕೂ ಈ ಜನರನ್ನ ಕೂಡ ಉದ್ಯೋಗ ಖಾತ್ರಿ ಅನ್ನತಕ್ಕಂಥದ್ದು ಇವಾಗ ಅನೇಕ ರಾಮ್ಜಿ ಅದು ಏನ್ ಬಂದಿದೆ ಸ್ಕೀಮು, ಈ ಜನರಿಗೆ ಆ ಕೆಲಸ ಕೊಡ್ಬೇಕು. ಆ ಉದ್ಯೋಗದಲ್ಲಿ ಈ ಜನರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಸಂಪೂರ್ಣವಾಗಿ ಅರಣ್ಯ ಪ್ರದೇಶವನ್ನು ಅಲ್ಲಿ ನಿರ್ನಾಮ ಮಾಡಿ ಆ ಬಡ ಜನರಿಗೆ ಆ ಸ್ಥಳವನ್ನು ಕೊಟ್ಟು ಅವರಿಗೆ ತಕ್ಷಣವೇ ಮನೆಗಳು ನಿರ್ಮಾಣ ಮಾಡಬೇಕು. ಬಹಳ ಕಷ್ಟದಲ್ಲಿ ಜೀವಿಸ್ತಾ ಇರ್ತಕ್ಕಂತಹ ಜನರಾಗಿದ್ದಾರೆ. ತೆಲುಗು ಮರ್ಜಾಪುರ್ನಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ಅನೇಕ ಜನರಿಗೆ ಪೆನ್ಷನ್ಗಳಿಲ್ಲ ರೀ. ಅಲ್ಲಿ ಸರ್ಕಾರಿ ನೌಕರರಿಗೆ 70,000 80,000 ಸಂಬಳ ಇದ್ದರೂ ಕೂಡ ಅವರಿಗೆ ಕಂಟಿನ್ಯೂಸ್ಲಿ ಸಂಬಳ ಇದೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಪೆನ್ಷನ್ ಸಾಯುವವರೆಗೂ ಇದೆ ಎಂಬುದಾಗಿ. ಆದರೆ ಬಡ ಜನರಿಗೆ ತುತ್ತನ್ನ ತಿನ್ಲಿಕ್ಕೆ ಸರ್ಕಾರ ಕೊಡ್ತಕ್ಕಂತ 800 1200 ಪೆನ್ಷನ್ಗಳು ಕೂಡ ನಿಂತು ಹೋದಾಗ ಆ ಜನರು ತಿಪ್ಪೆ ಪಾಲಾಗ್ತಾ ಇದ್ದಾರೆ. ಅವರಿಗೆ ಒಂದು ಹೊತ್ತಿಗೆ ಊಟ ಸಿಗ್ತಾ ಇಲ್ಲ ಎಂಬುದಾಗಿ ಜನರು ಗೋಳಾಟವನ್ನು ಕೇಳಿ ನಮಗೆ ಬಹಳ ದುಃಖ ಆಯ್ತು. ಅದಕ್ಕೋಸ್ಕರ ತಕ್ಷಣವೇ ನಾನು ರಾಷ್ಟ್ರೀಯ ಮಹಿಳಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಶೀಲಾ ಸಾಗರ್ ಎಂಬುದಾಗಿ ನಾನು ಈ ಒಂದು ಮುಷ್ಕರದ ವಿಶೇಷ ಉದ್ದೇಶ ಏನಂದ್ರೆ ಬಡ ಜನರಿಗೆ ತೆಲುಗು ಮರ್ಜಾಪುರ ಗ್ರಾಮಕ್ಕೆ ತಕ್ಷಣವೇ ಭೇಟಿ ನೀಡಿ ಪ್ರತಿಯೊಬ್ಬರ ಸಮೀಕ್ಷೆಯನ್ನು ಮಾಡಿ ಪ್ರತಿಯೊಬ್ಬರಿಗೆ ಅರಣ್ಯವು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಆ ಜನರಿಗೆ ಅವರಿಗೆ ವಸತಿ ನಿರ್ಮಾಣ ಮಾಡಿಕೊಡ್ಬೇಕು ಎಂಬುದಾಗಿ ಅನೇಕ ಜಿಲ್ಲಾ ಪಂಚಾಯತ್ ನೋಡ್ತಕ್ಕಂಥ ಸಮೀಕ್ಷೆ ಮಾಡಿದಾಗ 2025ರಲ್ಲಿ ಇನ್ನು 92,410 ಮನೆಗಳು ಇನ್ನು ಕೊಟ್ಟಿಲ್ಲ ಎಂಬುದಾಗಿ, ಆ ಮನೆಗಳು ಅಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಎಂಬುದಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲದೆ ಹೋದ್ರೆ ನಾವು ಮುಂದೆ ನಾವು ಇನ್ನು ಯಾರಿಗೂ ಮತ ಚಲಾಯಿಸಿಕೊಡುತ್ತಿಲ್ಲ. ನಮ್ಮೂರಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳು ಬರಬಾರದಂತಕ್ಕಂಥ ರೀತಿಯಲ್ಲಿ ನೊಂದು ಗೋಳಾಟಿಸತಕ್ಕಂಥ ಆ ಗ್ರಾಮಸ್ಥರಿಗೆ ನಾವೆಲ್ಲರೂ ತಕ್ಷಣವೇ ಹೋಗಿ ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಹೋಗ್ಬೇಕು, ಉಸ್ತುವಾರಿ ಸಚಿವರು ಹೋಗ್ಬೇಕು, MLA MPs ಹೋಗ್ಬೇಕು. ತಕ್ಷಣವೇ ತೆಲುಗು ಮರ್ಜಾಪುರದ ಸಮಸ್ಯೆಗಳು ಏನೆಂಬುದಾನೆ ಸಂಪೂರ್ಣವಾಗಿ ಅವರ ಬಾಯಿ ಮುಖಾಂತರ ಕೇಳಿದಾಗ ಅವರ ಮನೆಗಳ ಹತ್ರ ಹೋಗಿ ಗೊತ್ತಾಗುತ್ತೆ. ವಿಡಿಯೋ ಮಾಡಿ ಅವ್ರಿಗೆ ನೋಡಿ ಅವ್ರು ಎಂತ ಕೆಸರಿನಲ್ಲಿ ಜೀವಿಸ್ತಾ ಇದ್ದಾರೆ. ಅನೇಕ ಯವನಸ್ಥ ಹುಡುಗಿಯರು ಶಾಲೆಗೆ ಹೋಗ್ತಾ ಇಲ್ಲ. ದಾರಿಯಲ್ಲಿ ಕೆಸರು ಅರಣ್ಯ ಹಂಚಿ ಭಯಪಟ್ಟು ಯವನಸ್ಥ ಮಕ್ಕಳು ಅವಿದ್ಯಾವಂತರಾಗ್ತಾ ಇದ್ದಾರೆ. ಆ ಮಕ್ಕಳು ಕೂಡ ಸ್ಟೂಡೆಂಟ್ಗಳು ಕೂಡ ಬಂದು ಮೇಡಮ್ ನಮಗೆ ಶಾಲೆಗೆ ಹೋಗ್ಬೇಕಂದ್ರೂ ಭಯ, ಅರಣ್ಯದಿಂದ ದಾಟಿ ಹೋಗ್ಲಿಕ್ಕೆ ನಮ್ಗೆ ಭಯ ಆಗ್ತಾ ಇದೆ, ನಾವು
ಅವರು ತೋಡಿಕೊಂಡರು. ಆಮೇಲೆ ಅನೇಕ ಕಡೆಗಳಿಂದ ಮರ್ಡರ್ ಆಗ್ತಕ್ಕಂಥ ಶವಗಳು ಅರಣ್ಯದಲ್ಲಿ ತಂದು ಹಾಕ್ತಾ ಇದ್ದಾರೆ. ನಮ್ಮ ಭಯ ಆಗ್ತಾ ಇದೆ. ನಾವು ಗ್ರಾಮಸ್ಥರು ಅದರ ಬ್ಲೇಮ್ ಅನ್ನು ಅಪರಾಧವನ್ನು ನಮ್ಮ ಮೇಲೆ ಬರ್ತದೆ ಅನ್ನತಕ್ಕಂಥ ರೀತಿಯಲ್ಲಿ ಜನರು ಭಯ ಭೀತಿಯಿಂದ ಜೀವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಥ ಭಯಾನಕವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ದೇಶದಲ್ಲಿ ಅದಕ್ಕೂ ಮೀರಿ ನಮ್ಮ ಬೀದರ್ ಜಿಲ್ಲೆಯ ಒಂದು ತೆಲುಗು ಮರುಜಾಪುರ ಅಂತಕ್ಕಂಥ ಗ್ರಾಮವನ್ನು ತಾವು ತಕ್ಷಣ ಎಲ್ಲರೂ ಭೇಟಿ ನೀಡಿ ಈ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಇವರ ಸಮಸ್ಯೆಗಳನ್ನು ಬಗೆಹರಿಯೋದಾದರೆ ಇನ್ನು ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತೇವೆ. ನಮ್ಮ ಗ್ರಾಮಕ್ಕೆ ಯಾರು ಬರಲಾರದಂತೆ ನಾವು ಯಾರಿಗೂ ಮತವನ್ನು ಕೊಡೋದಿಲ್ಲ. ನಮ್ಮನ್ನು ಜನರೆಂದು, ನಿವಾಸಿಗರೆಂದು, ಗ್ರಾಮಸ್ಥರೆಂದು, ಪ್ರಜೆಗಳೆಂದು ನಮಗೆ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರ ಹೋರಾಟವನ್ನು ತೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮುಷ್ಕರವನ್ನು ಹೂಡಿಕೊಂಡಿದ್ದೇವೆ. ಇದನ್ನು ತಕ್ಷಣವೇ ಇದನ್ನು ಸೀರಿಯಸ್ ಆಗಿ ಮ್ಯಾಟರ್ ಅನ್ನು ತೆಗೆದುಕೊಂಡು ಮಾನ್ಯ ಉಸ್ತುವಾರಿ ಸಚಿವರು, ಡಿ.ಸಿ. ಮೇಡಮ್ ರವರು, MP, MLA ಎಲ್ಲರೂ ಕೂಡಿಕೊಂಡು ಅಲ್ಲಿ ಹೋಗಿ ನಿರೀಕ್ಷೆಯನ್ನು ಸಮೀಕ್ಷೆಯನ್ನು ಮಾಡಿಕೊಂಡು ಆಮೇಲೆ ಅರಣ್ಯ ಇಲಾಖೆಯವರಿಗೂ ಕೂಡ ನಾವು ಇವತ್ತು ಅರಣ್ಯ ಇಲಾಖೆಗೆ ಆಫೀಸಿಗೆ ಹೋಗ್ತಾ ಇದ್ದೇವೆ, ತಹಸೀಲ್ ಆಫೀಸಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಅರಣ್ಯದವರು ಕೂಡ ಬಂದು ಸಮೀಕ್ಷೆಯನ್ನು ಮಾಡಿ ಆ ಬಡ ಜನರ ಗೋಳಾಚ್ಯವನ್ನು ಕೇಳಿ ಅವರಿಗೆ ಮನೆಗಳು ನಿರ್ಮಾಣ ಮಾಡಿಕೊಟ್ಟು ಅವರು ಕೂಡ ಪ್ರಜೆಗಳನ್ನ ಒಂದು ಅವರ ಒಂದು ಅನಿಸಿಕೆಯನ್ನ ಅವರಿಗೆ ನಿರಾಶೆ ಆಗಿದ್ದಾರೆ, ಅವರಿಗೆ ಆಶಾರಹಿತರಾಗಿ ಸರ್ಕಾರ ಮಾಡುತ್ತದೆ ಅನ್ನತಕ್ಕಂಥ ರೀತಿಯಲ್ಲಿ ನಾವು ನಂಬ್ಕೊತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ವೇದಿಕೆ ಮೇಲೆ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ जुल्म का एक जवाब, हर जुल्म का एक जवाब, ಗ್ರಾಮದಲ್ಲಿ ಬರುವ ವ್ಯಾಪ್ತಿಯಲ್ಲಿ ಬರುವ ಶ್ರೀಮಂತಾಪುರ ಸಾಬರು ನಾಲ್ಕು ಬಂದರೆ ಎಲ್ಲ ಬರ್ತದೆ. ಸಾಬರು ಹೆಲ್ಪ್ ಮಾಡಬೇಕು. ಇದು ವಿಶ್ವಾಸ ದುಡ್ಡಿಲ್ಲ, ಪೆನ್ಷನ್ ಇಲ್ಲ, 5-6 ತಿಂಗಳು ಒಟ್ಟು ದುಡ್ಡಿಲ್ಲ. ಆದರೂ ಸಾಕಾರ ಮಾಡಬೇಕು. ಪೆನ್ಷನ್ ಮನವಿ ಮಾಡ್ತಾರೆ. ತುಂಬ ಥ್ಯಾಂಕ್ಸ್. ಅಧ್ಯಕ್ಷರಿಗೆ ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಪ್ರೆಸಿಡೆಂಟ್ ಸಾರು कम्युनिस्ट पार्टी जिंदाबाद, कम्युनिस्ट पार्टी जिंदाबाद। देखे देखो, न्याय देखो, देखे देखो, न्याय देखो। रास्ता कागी हो